ಏನು ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ರಾತ್ರೋರಾತ್ರಿ ದಿಢೀರ್ ಅಂತ ದೊಡ್ಡ ಕುಸಿತವಾಗ್ತಾ ಇದೆ. ಚಿನ್ನ ಬೆಳ್ಳಿ ಮಾರ್ಕೆಟು ಕ್ರ್ಯಾಶ್ ಆಗ್ತಾ ಇದೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ ಅಂತ ಅರ್ಥ. ದೊಡ್ಡ ಒಂದು ಸುದ್ದಿ ಬರ್ತಾ ಇದೆ, ಬಂಗಾರ ಬೆಳ್ಳಿ ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗುತ್ತಾ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಮಾಹಿತಿ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ ವೀಕ್ಷಕರೇ. ಈ ಒಂದು ವರ್ಷದ ಅತಿ ಕನಿಷ್ಠ ಮಟ್ಟಕ್ಕೆ ತಲುಪಲಿದೆಯಾ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು? ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ ಗೊತ್ತಾ? ಅಮೆರಿಕ ಇರಾನ್ ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಕಾಣ್ತಾ ಇದೆ. ಅಂದ್ರೆ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರದ ಮೇಲೆ ಹೊಸ ನಿಯಮಗಳು ಜಾರಿಗೆ ಬರುತ್ತಾ? ಬಂಗಾರ ಖರೀದಿ ಮಾಡೋರಿಗೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ? ಈಗ ಸದ್ಯಕ್ಕೆ 1 ವರ್ಷಗಳ ಕಾಲ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದು ಯಾವ ಕಾರಣಕ್ಕೆ? ಈಗ ಬೆಲೆ ಇಳಿಕೆ ಆಗ್ತಾ ಇದೆ, ಜನರು ಮತ್ತೆ ಖರೀದಿ ಮಾಡ್ತಾರಾ? ಮತ್ತೆ ಡಿಮ್ಯಾಂಡ್ ಬರುತ್ತಾ? ಮತ್ತೆ ಬೆಲೆ ಏರಿಕೆ ಆಗುತ್ತಾ? ಎಲ್ಲಿ ಜನರು ಮೋಸ ಹೋಗ್ತಾರೆ? ಚಿನ್ನ ಬೆಳ್ಳಿ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು? ಪ್ರತಿಯೊಬ್ಬರು ಹೂಡಿಕೆ ಮಾಡೋರಾಗಿರ್ಬೋದು, ಚಿನ್ನದ ಆಭರಣ ತಗೊಳ್ಳೋರಾಗಿರ್ಬೋದು, ಇನ್ನು ಬೆಳ್ಳಿಯಲ್ಲಿ ಖರೀದಿ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿರೋದ್ರಿಂದ ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡಿ ವೀಕ್ಷಕರೇ. ಹೌದು, ಜಾಗತಿಕ ಮಟ್ಟದಲ್ಲಿ ಮತ್ತು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಅದು ನಾವು ನಿಮಗೆ ಲೈವ್ ಸಾಕ್ಷಿ ಸಮೇತ ಚಾರ್ಟ್ ಕೂಡ ತೋರಿಸಲಿದ್ದೇವೆ ವೀಕ್ಷಕರೇ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇನ್ನಷ್ಟು ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ತುಂಬಾ ಜನ ಕಮೆಂಟ್ಗೆ ಉತ್ತರ ಕೊಡ್ತೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಲೈಕ್ ಮಾಡೋರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ನಿಮ್ಮ ಅನಿಸಿಕೆ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರದ ಮೂಲಕ ನೀವು ಕೊಡಬಹುದು ವೀಕ್ಷಕರೇ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಜಾಗತಿಕ ಮಟ್ಟದಲ್ಲಿ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಅಂದ್ರೆ ಹತ್ತತ್ರ 1 ಕೆಜಿಗೆ 60,000 ರೂಪಾಯಿಯಷ್ಟು ಕುಸಿತ ಇಲ್ಲಿ ಕಂಡಿರುವಂತದ್ದು. ಬೇಕಾದ್ರೆ ನಾವು ನಿಮಗೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜಿನ ಅಂದ್ರೆ MCX, ಇದು ಬೆಳ್ಳಿ ವ್ಯಾಲ್ಯೂ ಅಂತಾನು ಕೂಡ ನೀವು ಕರಿಬಹುದು ವೀಕ್ಷಕರೇ. ಇದರದ್ದು ಬೆಲೆ ಯಾವಾಗ ಕುಸಿತವಾಗುತ್ತೆ ಅವಾಗ ಜಾಗತಿಕ ಮಟ್ಟದಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ಅರ್ಥ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಲೈವ್ ಚಾರ್ಟ್ ನೋಡ್ತಿರ್ಬೋದು. ಯಾವ ತರ ಇಲ್ಲಿ ಗ್ರಾಫ್ ನೋಡಿ, ಮೊದಲಿಗೆ 3 ಲಕ್ಷ ರೂಪಾಯಿ ಇತ್ತು ಯಾವಾಗ ಕೇಂದ್ರ ಸರ್ಕಾರ ಮೊನ್ನೆ ಆಮದು ಸುಂಕ ಏರಿಕೆ ಮಾಡ್ತಲ್ಲ ಅವಾಗ. ನಂತರ ಬೆಲೆ ಎಲ್ಲಿಗೆ ಬಂತು ಅಂದ್ರೆ 2,50,000 ರೂಪಾಯಿಗೆ ಬಂತು. ಇವತ್ತು 2,30,000 ರೂಪಾಯಿ ತನಕನೂ ಕೂಡ ಬಂದಿತ್ತು. ನಂತರ ಮತ್ತೆ ರಿಕವರಿ ಆಗಿ 2,40,000 ರೂಪಾಯಿ ಈಗ ಟಚ್ ಆಗಿದೆ. ಅಂದ್ರೆ ಹತ್ತತ್ರ ಏನಂದ್ರು ಕೂಡ 60,000 ರೂಪಾಯಿಯಷ್ಟು ಇಳಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಅಂದ್ರೆ ಯಾರೆಲ್ಲ ಈ ಒಂದು ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರು ನೋಡಿ, ಆಮದು ಸುಂಕ ಏರಿಕೆ ಆದಾಗ ಅವರಿಗೆ ದೊಡ್ಡ ನಷ್ಟ. ಅಂದ್ರೆ ಅರ್ಥವಾಗೋ ರೀತಿ ಹೇಳ್ಬೇಕಂದ್ರೆ ಬೆಲೆ ಏರಿಕೆ ಇದ್ದಾಗ ಖರೀದಿ ಮಾಡಿದವ್ರಿಗೆ ದೊಡ್ಡ ನಷ್ಟ ಅಂತ ಹೇಳ್ಬಹುದು. ಅಂದ್ರೆ ಯಾರೆಲ್ಲ 3 ಲಕ್ಷ ರೂಪಾಯಿ ಇದ್ದಾಗ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರು ನೋಡಿ, ಅದು ಅವರಿಗೆ ಇವತ್ತು ದೊಡ್ಡ ನಷ್ಟ ಅಂತ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ 60,000 ರೂಪಾಯಿ ಇಳಿಕೆ ಆಗಿದೆ ಬೆಲೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಮುಂದಿನ ಬರೋ ದಿನ ಏನಾಗಬಹುದು ನೋಡಿ ವೀಕ್ಷಕರೇ, 2,30,000 ರೂಪಾಯಿ ಇದೆಲ್ಲ, ಅದು ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಬೆಳ್ಳಿಗೆ ಒಂದು ಸಪೋರ್ಟ್ ವ್ಯಾಲ್ಯೂ ಇದೆ, ಬಂಗಾರಕ್ಕೂ ಕೂಡ ಒಂದು ಸಪೋರ್ಟ್ ವ್ಯಾಲ್ಯೂ ಇದೆ. ಆ ಒಂದು ಸಪೋರ್ಟ್ ಯಾವಾಗ ಮುರಿದು ಕೆಳಗೆ ಬರುತ್ತೆ ಅಂದ್ರೆ ಯಾವಾಗ ಬಂಗಾರ 2,30,000 ರೂಪಾಯಿ ಸಪೋರ್ಟ್ ಬ್ರೇಕ್ ಆಗುತ್ತೆ ಅವಾಗ 2 ಲಕ್ಷ ರೂಪಾಯಿ ತನಕ ಬರಬಹುದು. ಆದ್ರೆ ನೋಡಿ, 2,30,000 ರೂಪಾಯಿ ಟಚ್ ಆಗಿ ಮತ್ತೆ 10,000 ರೂಪಾಯಿ ಏರಿಕೆ ಆಗಿದೆ. ಹಾಗಾದ್ರೆ ಆಭರಣಗಳ ಮಾರ್ಕೆಟ್ ಅಲ್ಲಿ ಬೆಳ್ಳಿ 1 ಕೆಜಿಗೆ ಈಗ 2,60,000 ರೂಪಾಯಿ ಇದೆ. ಆದ್ರೆ ಹೋದ 10 ದಿನಗಳ ಹಿಂದೆ ಇದರದ್ದು ಬೆಲೆ 3,30,000 ರೂಪಾಯಿ ಇತ್ತು. ಈಗ 2,60,000 ರೂಪಾಯಿ ಇದೆ. ಹತ್ತತ್ರ 60,000 ರಿಂದ 70,000 ರೂಪಾಯಿಯಷ್ಟು ಈ ವಾರದಲ್ಲೂ ಕೂಡ ಬೆಲೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ನೋಡಿ, ಬೆಳ್ಳಿಗೂ ಕೂಡ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಅಂದ್ರೆ ನೋಡಿ, ಯಾವಾಗ ಬೆಳ್ಳಿ 2,30,000 2,33,000 ರೂಪಾಯಿಗೆ ಬರ್ತಾ ಇದೆ, ಮತ್ತೆ ದಿಢೀರ್ ಅಂತ ಏರಿಕೆ ಆಗ್ತಾ ಇದೆ. ಅಂದ್ರೆ 2,30,000 2,35,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಅಂದ್ರೆ ಒಂದು ಬೇಸ್ಮೆಂಟ್ ತರ, ಅಂದ್ರೆ ಒಂದು ಪಿಲ್ಲರ್ ತರ ಕೆಲಸ ಮಾಡ್ತಾ ಇದೆ. ಅಲ್ಲಿ ಹೂಡಿಕೆದಾರರು ಹೆಚ್ಚು ಹೂಡಿಕೆ ಮಾಡ್ತಾ ಇದ್ದಾರೆ. ಯಾವಾಗ 3 ಲಕ್ಷ ರೂಪಾಯಿ ಟಚ್ ಆಗ್ತಾ ಇದೆ, ಧಡಾರ್ ಅಂತ ಇಳಿಕೆ ಆಗ್ತಾ ಇದೆ. ಎದಕ್ಕಂದ್ರೆ ಯಾರೆಲ್ಲ 2,40,000 ರೂಪಾಯಿಗೆ ಖರೀದಿ ಮಾಡಿರ್ತಾರಲ್ಲ, ಅವರು 3 ಲಕ್ಷ ರೂಪಾಯಿ ಇದ್ದಾಗ ಮಾರಾಟ ಮಾಡ್ತಾ ಇದ್ದಾರೆ. ಈ ಮೂಲಕ ಅವರು 50,000-60,000 ರೂಪಾಯಿ ಲಾಭವನ್ನು ತಗೊಂಡ್ಬಿಡ್ತಾರೆ. ಅವಾಗ ಬೆಳ್ಳಿ ಧಡಾರ್ ಅಂತ ಮತ್ತೆ ಇಳಿಕೆ ಆಗುತ್ತೆ. ಮತ್ತೆ ಇದೇ ಆಟ ಕಂಟಿನ್ಯೂ ಆಗಿ ನಡೀತಾ ಇದೆ. ಇದೇ ತರ ಬಂಗಾರದಲ್ಲೂ ಕೂಡ ನಡೀತಾ ಇದೆ. ಹೀಗಾಗಿ ಬಂಗಾರ ಸದ್ಯಕ್ಕೆ ಖರೀದಿ ಮಾಡ್ಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಹೌದು, ಈಗ ಬಂಗಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ಸಕಾಲ ಸಮಯ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗ ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ
ಡೌನ್ ಟ್ರೆಂಡ್ ಇದೆ ಅಂತಾನು ಕೂಡ ಇಲ್ಲಿ ನಾವು ನೋಡಬಹುದು. ಬೇಕಾದ್ರೆ ನೀವು ನೋಡಬಹುದು ವೀಕ್ಷಕರೇ, MCX ಇದು ಬಂಗಾರದ ಚಾರ್ಟು, ಆಗಲೇ ನೋಡಿದ್ರಲ್ಲ ಅದು ಬೆಳ್ಳಿ ಚಾರ್ಟು. ನೋಡಿ ಇಲ್ಲಿ ಬಂಗಾರದ ಚಾರ್ಟ್ ಅಲ್ಲೂ ಕೂಡ 6,000 ರೂಪಾಯಿಯಷ್ಟು ಇಳಿಕೆ ಇಲ್ಲಿ ಕಂಡಿರುವಂತದ್ದು. ಅಂದ್ರೆ ಆಮದು ಸುಂಕ ಏರಿಕೆ ಮಾಡಿದಾಗ ಬೆಲೆ ಎಷ್ಟಿತ್ತು ಅಂದ್ರೆ ಬರೋಬ್ಬರಿ 1,63,000 ರೂಪಾಯಿ ತನಕ ಇತ್ತು. ಬೇಕಾದ್ರೆ ನಾವು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇವೆ, ನೀವು ನೋಡಬಹುದು. ಎಲ್ಲಾ ಗ್ರಾಫ್ ನ ತೆಗೆದಾಕ್ತೇವೆ ನೋಡಿ. ಈಗ ನೋಡಿ ಕ್ಲಿಯರ್ ಆಗಿ ನಿಮ್ಗೆ ಕಾಣ್ತಿರ್ಬೋದು ಚಾರ್ಟು 1,64,000 ರೂಪಾಯಿಂದ ಓಪನ್ ಆಗಿತ್ತು. ಇದು ಯಾವಾಗ ಅಂದ್ರೆ 15-14ನೇ ತಾರೀಕಿಗೆ. ನಂತರ ನೋಡಿ ಬೆಲೆ ಯಾವ ತರ ಇಳಿಕೆ ಆಗಿದೆ. 2 ದಿನದಲ್ಲಿ ದೊಡ್ಡ ಮಟ್ಟದ ಕುಸಿತ ಆಗಿತ್ತು. ಅಂದ್ರೆ ಹತ್ತತ್ರ 12,000 ರೂಪಾಯಿ, 1,52,000 ರೂಪಾಯಿ ಆಯ್ತು. ಆದ್ರೆ ಮತ್ತೆ 1,46,000 ರೂಪಾಯಿಗೂ ಬಂದಿತ್ತು. ಈಗ ಮತ್ತೆ ರಿಕವರಿ ಆಗಿ 1,50,000 ರೂಪಾಯಿಗೆ ಬಂದಿದೆ. ನಾವು ನಿನ್ನೆ ತಾನೇ ಹೇಳಿದ್ವಿ 1,46,000 ರೂಪಾಯಿ ಒಂದು ಒಳ್ಳೆ ವ್ಯಾಲ್ಯೂ, ಜನರು ಹೂಡಿಕೆ ಮಾಡೋರು ಇದರಲ್ಲಿ ತಗೋಬಹುದು ಅಂತ ಇದಕ್ಕೆ ಹೇಳಿದ್ವಿ. ಅಂದ್ರೆ ಮತ್ತೆ ಬೆಲೆ ಏರಿಕೆ ಆಗೋ ಚಾನ್ಸ್ ಇತ್ತು. ಸೊ ವೀಕ್ಷಕರೇ ನೋಡಿ, ಬೆಲೆ ಇಳಿಕೆಯಾಗಿ ಏರಿಕೆ ಆಗುತ್ತೆ, ಇಳಿಕೆಯಾಗಿ ಏರಿಕೆ ಆಗುತ್ತೆ, ಇಳಿಕೆಯಾಗಿ ಮತ್ತೆ ಮುಂದೆ ಏರಿಕೆ ಆಗ್ಬಹುದು. ಮತ್ತೆ 1,64,000 1,70,000 ರೂಪಾಯಿ ಟಚ್ ಆಗಬಹುದು. ಎದಕ್ಕಂದ್ರೆ ಬಂಗಾರ ಯಾವತ್ತಿದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ, ಅಂದ್ರೆ ಮುಂದಿನ 2-3 ವರ್ಷದಲ್ಲಿ ಬಂಗಾರ 10 ಗ್ರಾಮ್ಗೆ 2 ಲಕ್ಷ ರೂಪಾಯಿ ದಾಟಿದ್ರು ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡಿ, ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ 50,000 ರೂಪಾಯಿದ ಬಂಗಾರ 1 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಈಗ ಅಮೆರಿಕ ಇರಾನ್ ಯುದ್ಧ ಇರೋದ್ರಿಂದ ಬಂಗಾರ ಬೆಲೆ ಎಲ್ಲಿಗೆ ಹೋಗುತ್ತೆ ಎಂಬುದು ಯಾರು ಕೂಡ ಲೆಕ್ಕಾಚಾರ ಮಾಡೋಕ್ಕೂ ಬರಲ್ಲ. ಹತ್ತತ್ರ 1 ವಾರದಲ್ಲಿ ಬರೋಬ್ಬರಿ 13,000 ರೂಪಾಯಿಯಷ್ಟು ಇಳಿಕೆ ಇಲ್ಲಿ ಬಂಗಾರ ಕಂಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ನಿಮ್ಮ ಪ್ರಶ್ನೆ ಈಗ, ಬಂಗಾರ ತಗೋಬೇಕಾ ಬೇಡವಾ? ನೋಡಿ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ನೀವು ಸ್ವಲ್ಪ ಅಂದ್ರೆ 1 ಗ್ರಾಮು 2 ಗ್ರಾಮದಲ್ಲಿ ಹೂಡಿಕೆ ಮಾಡಬಹುದು. ನಿಮಗೆ 10 ಗ್ರಾಮ್ದು ಏನಾದ್ರೂ ಆಭರಣ ತಗೊಳ್ಳೋದಿದೆ ಅಂದ್ರೆ ನೀವು ಬಂಗಾರ ಒಟ್ಟಿಗೆ ತಗೋಬಾರ್ದು. ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಸ್ವಲ್ಪ ಹೂಡಿಕೆ ಮಾಡೋದರ ಮೂಲಕ ನೀವು ಬಂಗಾರವನ್ನ ಖರೀದಿ ಮಾಡಬಹುದು ವೀಕ್ಷಕರೇ. ಆದ್ರೆ ಕೇಂದ್ರ ಸರ್ಕಾರ ಆಮದು ಸುಂಕ 15% ಏರಿಕೆ ಮಾಡಿದೆ. ಒಂದು ವೇಳೆ ನಾಳೆ ದಿನ ಕೇಂದ್ರ ಸರ್ಕಾರ ಆಮದು ಸುಂಕ ಮತ್ತೆ 6%ಗೆ ತಂದ್ರೆ ಇದ್ರದ್ದು ಬೆಲೆ ಮತ್ತೆ 10,000-15,000 ರೂಪಾಯಿ ದೊಡ್ಡ ಕುಸಿತ ಕಾಣುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಹಾಗಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,11,000 ರೂಪಾಯಿ. ಆದ್ರೆ ನಿನ್ನೆ ಇದ್ರದ್ದು ಬೆಲೆ ಇತ್ತು 1,09,000 ರೂಪಾಯಿ. ಈಗ ಸ್ವಲ್ಪ ಮಟ್ಟಿಗೆ ಬೆಲೆ ಏರಿಕೆ ಆಗಿರ್ಬೋದು. ಆದ್ರೆ ಹೋದ ವಾರ ಇದ್ರದ್ದು ಬೆಲೆ 1,19,000 ರೂಪಾಯಿ ಇತ್ತು. ಈಗ ನೋಡಿ 1,11,000 ರೂಪಾಯಿ ಇದೆ. ಹತ್ತತ್ರ ಏನಂದ್ರೂ ಕೂಡ 8,000-9,000 ರೂಪಾಯಿಯಷ್ಟು ಇಳಿಮುಖದಲ್ಲಿ ಈ ವಾರ ಬಂಗಾರದ ಬೆಲೆ ಓಪನ್ ಆಗಿದ್ದು ಇನ್ನೂ ಕೂಡ ಡೌನ್ ಟ್ರೆಂಡ್ ಇದೆ. ಅಂದ್ರೆ ಇನ್ನೂ ಕೂಡ ಇಳಿಕೆ ಮುಖದಲ್ಲಿ ಸಾಗ್ತಾ ಇದೆ. ನಾಳೆ ದಿನ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಅಮೆರಿಕ ಇರಾನ್ ಯುದ್ಧ ಆಗಿರಬಹುದು, ಜಾಗತಿಕ ಅನಿಶ್ಚಿತತೆ ಇದ್ದಾಗ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಡಿಮ್ಯಾಂಡ್ ಬರುತ್ತೆ. ಹೀಗಾಗಿ ಈ ಬಾರಿ ಕಚ್ಚಾ ತೈಲದಲ್ಲಿ ಜನರು ಹೂಡಿಕೆ ಮಾಡ್ತಾ ಇದ್ರು. ಸೊ ಬಂಗಾರ ಬೆಳ್ಳಿಗೆ ಒಂದು ಡಿಮ್ಯಾಂಡ್ ಕಡಿಮೆ ಆಗಿತ್ತು. ಸೊ ವೀಕ್ಷಕರೇ, ಬೆಲೆ ಏರಿಕೆ ಆಗಿರ್ಲಿಲ್ಲ. ಒಂದು ವೇಳೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರ್ಲಿಲ್ಲ ಅಂದ್ರೆ, ಈ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರ್ಲಿಲ್ಲ ಅಂದ್ರೆ, LPG ಬೆಲೆ ಏರಿಕೆ ಆಗಿರಲಿಲ್ಲ ಅಂದ್ರೆ ಬಂಗಾರ ಬೆಳ್ಳಿ ಬೆಲೆ ಇವತ್ತು ರಾಕೆಟ್ ಆಗ್ತಿತ್ತು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ಬೇಕಾಗಿತ್ತು. ಆದ್ರೆ ಕಚ್ಚಾ ತೈಲ ಇಂಟರ್ಮೀಡಿಯೇಟ್ ಆಗಿರೋದ್ರಿಂದ ಹೂಡಿಕೆದಾರರು ಹಣವನ್ನ ಶಿಫ್ಟ್ ಮಾಡಿದ್ದಾರೆ. ಹೂಡಿಕೆದಾರರು ಅಂದ್ರೆ 1,000-2,000 ಹೂಡಿಕೆ ಮಾಡೋರಲ್ಲ. ವಿಶ್ವ ಬ್ಯಾಂಕುಗಳು ಅಂದ್ರೆ ವಿದೇಶಿ ಬ್ಯಾಂಕುಗಳು ವೀಕ್ಷಕರೇ, ಅವರು ಸಾವಿರಾರು ಕೋಟಿ, ಲಕ್ಷ ಕೋಟಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾರೆ. ಬಂಗಾರದಲ್ಲಿ ಸಾವಿರಾರು ಕೋಟಿ ಹಣವನ್ನ ಹೂಡಿಕೆ ಮಾಡ್ತಾರಲ್ಲ, ಅವಾಗ ಬಂಗಾರದ ಬೆಲೆ ಭಾರಿ ಏರಿಕೆ ಆಗೋ ಚಾನ್ಸ್ ಇರುತ್ತೆ. ಯಾವಾಗ ವಿದೇಶಿ ಬ್ಯಾಂಕುಗಳು ತಮ್ಮ ಹತ್ತಿರ ಇರೋ ಬಂಗಾರ ಮಾರಾಟ ಮಾಡ್ತಾರೆ ನೋಡಿ, ಅವಾಗ ಬಂಗಾರದ ಬೆಲೆ ದಿಢೀರಂತ ಇಳಿಕೆ ಕೂಡ ಆಗುತ್ತೆ. ಆದ್ರೆ ಸದ್ಯಕ್ಕೆ ಜಾಗತಿಕ ಅನಿಶ್ಚಿತತೆ ಇರೋದ್ರಿಂದ ಬಂಗಾರ ಬೆಳ್ಳಿ ಮಾರ್ಕೆಟು ಕೆಲವು ದೇಶಗಳು ಮಾರಾಟ ಮಾಡ್ತಿದ್ದಾವೆ, ಕೆಲವು ದೇಶಗಳು ಖರೀದಿ ಮಾಡ್ತಾ ಇದ್ದಾವೆ. ನೋಡಿ, ಎಕ್ಸಾಂಪಲ್ ಭಾರತ ಕೂಡ ಬಂಗಾರ ಖರೀದಿ ಮಾಡೋದು ಕಡಿಮೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರೇ ಹೂಡಿಕೆ ಮಾಡಬೇಡಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಭಾರತ ದೇಶ ಇಂಪೋರ್ಟ್ ಕಡಿಮೆ ಮಾಡಿದೆ. ಇದರ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಇಳಿಕೆ, ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಕೂಡ ಬಂಗಾರದ ಬೆಲೆ ಇಳಿಕೆಗೆ ಕಾರಣವಾಗಿರುವಂತದ್ದು ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ, ಎಷ್ಟು ಏರಿಕೆ ಆಗಿದೆ? ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 1,600 ರೂಪಾಯಿಷ್ಟು ಏರಿಕೆ ಆಗಿದೆ. ಎದಕ್ಕಂದ್ರೆ ನಿನ್ನೆ 1,35,000 ರೂಪಾಯಿ ಇತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ. ಇವತ್ತು 1,36,000 ರೂಪಾಯಿ ತನಕ ಬಂದಿದೆ. ಇದು 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇನ್ನು ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, GST ಅಂತ ಇರುತ್ತೆ. ಸೊ ಮೇಕಿಂಗ್ ಚಾರ್ಜ್ ಕೆಲವೊಂದು ಅಂಗಡಿಯಲ್ಲಿ ಕೆಲವು ಕಡೆಗೆ ಬೇರೆ ಬೇರೆ ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೀವು ಎಲ್ಲಿ ಕಡಿಮೆ ಬೆಲೆಗೆ ಮೇಕಿಂಗ್ ಚಾರ್ಜ್ ಅಲ್ಲಿ ನೀವು ಬಂಗಾರ ತಗೋಬೇಕು. ಆದ್ರೆ ಅಷ್ಟು ಮಾತ್ರ ಅಲ್ಲ, HUID ಕೋಡ್ ಇರಬಹುದು, BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರಂತೂ
ತುಂಬಾನೇ ಒಳ್ಳೆಯದು. ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತಾ ಇದ್ದಾರೆ. ಇನ್ನು ಮೊನ್ನೆ ತಾನೇ ನಿಮ್ಗೆ ಗೊತ್ತಿರಬಹುದು, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ಮಾರಾಟ ಮಾಡ್ತಾ ಇದ್ದ ಬೆಂಗಳೂರಲ್ಲಿ ರೈಡ್ ಮಾಡಿ ಆ ಒಂದು ಆಭರಣಗಳನ್ನ ಸೀಸ್ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಹೀಗಾಗಿ ಹಾಲ್ ಮಾರ್ಕ್ ಕಡ್ಡಾಯವಾಗಿ ಚೆಕ್ ಮಾಡಿ. 22 ಕ್ಯಾರೆಟ್ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, ಹಾಲ್ ಮಾರ್ಕ್ ಇರಲೇಬೇಕು. ಆ ಒಂದು ಬಂಗಾರ ಮಾತ್ರ ತಗೊಳ್ಳಿ ವೀಕ್ಷಕರೇ. ಇನ್ನು ಮೇಕಿಂಗ್ ಚಾರ್ಜ್ ಅಲ್ಲಿ ಸ್ವಲ್ಪ ಚೌಕಾಸಿ ಮಾಡಿ. ಕೆಲವು ಕಡೆಗೆ 30% ಇದ್ರೆ ಅದನ್ನ 10%, 12% ಮಾಡಿಸಿ. 10% ಕಡಿಮೆ ಆದ್ರೆ ಲಕ್ಷಕ್ಕೆ 10,000 ರೂಪಾಯಿ, 2 ಲಕ್ಷಕ್ಕೆ 20,000 ರೂಪಾಯಿ ನೀವು ಉಳಿಸ್ದಂಗಾಗುತ್ತೆ. ಇನ್ನು ತೂಕ ಮಾಡಿಸುವಾಗ, ವೇಟ್ ಮಷಿನ್ ಮೇಲೆ ತೂಕ ಮಾಡಿಸುವಾಗ ಬಂಗಾರದ ಮೇಲೆ ಏನಾದ್ರೂ ಆರ್ಟಿಫಿಷಿಯಲ್ ಡೈಮಂಡ್ಸ್ ಜ್ಯುವೆಲ್ಲರೀಸ್ ಗಳನ್ನ ಹಾಕಿದ್ರೆ ಅದರದ್ದು ತೂಕವನ್ನು ಕೂಡ ಲೆಸ್ ಮಾಡಿಸಿ. 1 ಗ್ರಾಮ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಕೇವಲ 200-300 ರೂಪಾಯಿ ಇದ್ರೆ ಬಂಗಾರ 1 ಗ್ರಾಮ್ಗೆ ಬರೋಬ್ಬರಿ 15-16 ಸಾವಿರ ರೂಪಾಯಿ ಇದೆ ವೀಕ್ಷಕರೇ. ಸೊ 1 ಗ್ರಾಮ್ ಕೂಡ ನಿಮಗೆ ಮೋಸ ಹೋದ್ರೆ ನೀವು 15-16 ಸಾವಿರ ರೂಪಾಯಿ ಮೋಸ ಹೋದಂತೆ. ಇನ್ನು ಕಡಿಮೆ ಬೆಲೆಗೆ ಬಂಗಾರ ಬೇಕಂದ್ರೆ ಯಾವಾಗ ಬೆಲೆ ಇಳಿಕೆ ಆಗಿರುತ್ತಲ್ಲ ಅವಾಗ ಸ್ವಲ್ಪ ತಗೋಬಹುದು ವೀಕ್ಷಕರೇ. ಆದ್ರೆ ಒಂದು ವೇಳೆ ಕೇಂದ್ರ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡಿದ್ರೆ ಮತ್ತೆ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿಬಹುದು. ಆದ್ರೆ 1 ವರ್ಷಗಳ ನಂತರ ಇಳಿಕೆ ಮಾಡ್ತಾರಾ ಅಥವಾ ಬಜೆಟ್ ನಲ್ಲಿ ಇಳಿಕೆ ಮಾಡ್ತಾರಾ ಇದು ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಸೊ ವೀಕ್ಷಕರೇ, ಇವತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ಅಂತ ನೋಡೋಣ. 1,48,580 ರೂಪಾಯಿ. ಆದ್ರೆ ನಿಮ್ಗೆ ಗೊತ್ತಿರಬಹುದು, ಹೋದ 10 ದಿನಗಳ ಹಿಂದೆ ಇದ್ರದ್ದು ಬೆಲೆ ಇತ್ತು 1,63,000 ರೂಪಾಯಿ. ಒಂದು ವಾರದ ಹಿಂದೆ 1,58,000 ರೂಪಾಯಿ. ಈ ವಾರ 1,48,500 ರೂಪಾಯಿ. ಅಂದ್ರೆ ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 14-15 ಸಾವಿರ ರೂಪಾಯಿ ಅಷ್ಟು ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ. ಆದ್ರೆ ನಿನ್ನೆ ಮೊನ್ನೆ 1,45,000 ರೂಪಾಯಿ ತನಕನೂ ಬಂದಿತ್ತು. ಅವಾಗ ಯಾರೆಲ್ಲ ತಗೊಂಡಿದ್ರು ನೋಡಿ, ಅವರಿಗೆ ಒಂದು ಗುಡ್ ನ್ಯೂಸ್. ಎದಕ್ಕಂದ್ರೆ ಇವಾಗ ಬೆಲೆ ಏರಿಕೆ ಆಗಿದೆ. ಯಾರೆಲ್ಲ ಹೆಚ್ಚಿಗೆದ್ದಾಗ ಖರೀದಿ ಮಾಡಿದ್ರು ಅವರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.